ಏನು ಭಾಳ ಏನು ಉಪಯೋಗ ಇಲ್ಲ. ನಿಜವಾಗಿ ಅಲ್ಲಷ್ಟು ಹುಡುಗರು ಕುಣಿತಾ ಇದ್ರಲ್ಲ, ಅವರು ನನ್ಗೆ ಅನಿಸಿತ್ತು ಇವ್ರಿಗೆ ಕೈ ಕಾಲರು ಬತ್ತು ಬರುತ್ತೋ ಇಲ್ವೋ ಅಥವಾ ಕ್ರಾಂಪ್ಸ್ ಬರುತ್ತೋ ಏನೋ, ಈ ಥರ ಸೆಕೆ ಇದೆ ಅಂತ ಅವ್ರು ಎಂಥದ್ದು ಆಗ್ತಾನೆ ಇಲ್ಲ. ಮತ್ತು ಆ ಡೋಲ್ ಬಡಿಯೋರಿಗಾದ್ರೂ ಕೈಯಾರು ನೋವು ಬರಲ್ಲ. ಅವರು ಹೊರಗೆ ಹಾಕ್ತಾ ಇದ್ದಿದ್ದು ಅವರು ಎದೆಯಲ್ಲಿ ಇದ್ದಂತಹ ನೋವನ್ನು, ಅವಮಾನವನ್ನು, ಆಕ್ರೋಶವನ್ನು, ಅಸಹಾಯಕತೆಯನ್ನು, ಅಸುರಕ್ಷತೆಯನ್ನು ಅದನ್ನು ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಬೇರೆ ಒಂದು ದಾರಿ ಇಲ್ಲದೆ ಇರುವಾಗ ಅವರು ಆ ಥರ ಕುಣಿದು ಅದನ್ನು ಹೊರಗೆ ಹಾಕ್ತಾ ಇದ್ರು ಅಂತ ಅನಿಸುತ್ತೆ. ನೀವು ಕುಣಿದಿರೋದು ಯಾರ ಎದುರುಗಡೆ? ಬಾಬಾ ಸಾಹೇಬ್ರ ಎದುರುಗಡೆ. ಅವರು ನೀವಿಷ್ಟು ಸಂತೋಷಪಟ್ರಿ ಅಂತ ನಿಮ್ಮನ್ನೇನು ಸುಮ್ಮನೆ ಬಿಡಲ್ಲ, ಚುಚ್ಚುತ್ತಾರೆ ಅವರು ನಿಮ್ಮನ್ನು. ಇದು ಓಕೆ, ಯುಕ್ಸಿದಿರ ನೀವು, ನಿಮ್ಮ ಮೈಯಲ್ಲಿ ಧಮನಿಗಳಲ್ಲಿ ಬಿಸಿ ರಕ್ತ ಹರಿತಾ ಇದೆ, ನೀವು ಕುಣಿರಿ, ಡ್ಯಾನ್ಸ್ ಮಾಡಿ ಎಲ್ಲ ಓಕೆ. ಬಟ್ ಇಲ್ಲಿ ಮುಗಿಲಿಲ್ಲ, ಇಲ್ಲಿಂದ ಮುಂದೆ ನಿಮ್ಮ ಕೆಲಸ ಶುರುವಾಗುತ್ತೆ ಅಂತ ಹೇಳೋಕ್ಕೆ ಬಾಬಾ ಸಾಹೇಬರು ನೋಡಿ ಎಲ್ಲ ಕಡೆಗಳಲ್ಲಿ ಇದ್ದಾರೆ ಮತ್ತು ಇದಿಷ್ಟು ಜನ ಇದ್ದಾರೆ. ಸೊ ನಮ್ಮ ಎಲ್ಲ ಯುವ ಜನರೇನಿದ್ದೀರೋ ಇದೀವೋ ಅಥವಾ ನಾವುಗಳು ಆ ಜವಾಬ್ದಾರಿಯನ್ನು ಫೀಲ್ ಮಾಡ್ಕೊಂಡ್ರೆ ಮಾತ್ರ ಈ ಕ್ಯಾಲೆಂಡರ್ ಬದಲಾವಣೆ ಮಾತ್ರ ಅಲ್ಲ, ನಿಜವಾದ ಬದಲಾವಣೆ ಆಗೋಕ್ಕೆ ಸಾಧ್ಯ. ಆವಾಗ ಲಕ್ಷ್ಮಣ ಕೀರ್ತಿಯವರು ಮತ್ತು ಅವರ ಇಡೀ ತಂಡ ಅಥವಾ ಸಕಲೇಶ್ಪುರದ ಇಡೀ ಜನತೆ ಇದೊಂದು ಐತಿಹಾಸಿಕವಾಗಿರುವ ಈ ಥರದೊಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೂ ಒಂದು ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ಸುಮಾರು ನಮ್ಮ DYSP ಸರ್ ಹೇಳಿದ್ದಾರೆ, ನಾನು ಅದಕ್ಕೆಲ್ಲ ಮತ್ತೆ ಹೋಗಲ್ಲ. ಇತಿಹಾಸನ ನಾವು ಮತ್ತೆ ಯಾಕೆ ಕೆಳಗೆ ನೋಡಬೇಕು ಅನ್ನೋದನ್ನು ನಾವು ಒಂದು ಸಲ ವಿಚಾರ ಮಾಡಬೇಕು. ಒಬ್ಬ ಫ್ರಾನ್ಸಿಸ್ ಬೇಕನ್ ಅನ್ನುವ ವ್ಯಕ್ತಿ ಇತಿಹಾಸ ಅಂದರೆ ಮುಳುಗೋಗಿರೋ ಹಡಗಿದೆಯಲ್ಲ, ಅದರ ತೇಲ್ತಾ ಇರೋ ಹಲಗೆ ಇದ್ದಂಗೆ ಒಂದೊಂದೇ ಹಲಗೆನ ಎತ್ತಿ ನಮಗೆ ಬೇಕಾದಂಗೆ ಹಡಗನ್ನು ಕಟ್ಕೊಳ್ತಾ ಹೋಗೋದು ಇತಿಹಾಸ ಅಂದರೆ ಅಂತ ಹೇಳಿದ್ದಾನೆ. ಕೆಲವು ಸಲ ಏನಾಗುತ್ತೆ ಅಂತಂದರೆ ಕೆಲವೊಂದು ಹಲಗೆಗಳನ್ನು ಪ್ರಜ್ಞಾಪೂರ್ವಕವಾಗಿ ನಿರಾಕರಿಸ್ತಾರೆ, ನಿರ್ಲಕ್ಷಿಸ್ತಾರೆ ಮತ್ತು ಪ್ರಜ್ಞಾಪೂರ್ವಕವಾಗಿ ಆ ಹಲಗೆಗಳನ್ನು ಎತ್ತದೇ ಇಲ್ಲ. ಅವು ನಿರ್ಣಾಯಕ ಹಲಗೆಗಳಾಗಿದ್ದರೆ ನಾವು ಜೋಡಿಸ್ಕೊಂಡಿರುವ ಹಡಗಿನ ಸ್ವರೂಪವೇ ನಮಗೆ ಬೇರೆ ರೀತಿಯಾಗಿ ಕಾಣೋಕ್ಕೆ ಶುರುವಾಗ್ತದೆ. ಕೋರೆಗಾಂವ್ ಕದನ ಅನ್ನುವಂಥದ್ದು ಆ ರೀತಿಯ ಭಾರತದ ದಮನಿತರ ಚರಿತ್ರೆಯ ಒಂದು ನಿರ್ಣಾಯಕ ಹಲಗೆ. ಅದನ್ನು ನಾವು ಮೊದಲ ಸ್ವಾತಂತ್ರ್ಯ ಹೋರಾಟ ಅಂತ 1857ನೇ ಇಸ್ವಿ ಸ್ವಾತಂತ್ರ್ಯ ಹೋರಾಟನ ಕರೆದುವೇ ಹೊರತು ಅದಕ್ಕಿಂತ ಬಹುಮುಂಚೆ 3-4 ದಶಕ ಮುಂಚೆ ನಡೆದಿದ್ದಂತಹ ಕೋರೆಗಾಂವ್ ಕದನವನ್ನು ಸ್ವಾತಂತ್ರ್ಯ ಹೋರಾಟ ಅಂತ ನಾವು ಕರೀಲೇ ಇಲ್ಲ. ಈ ಒಂದು ಪ್ರಮಾದವನ್ನು ಸರಿಪಡಿಸಲಿಕ್ಕೆ ಅಂತ ಈಗ ಹಳ್ಳಿಗಳಲ್ಲಿ, ತಾಲೂಕು ಪ್ಲೇಸ್ಗಳಲ್ಲಿ, ಜಿಲ್ಲಾ ಪ್ಲೇಸ್ಗಳಲ್ಲಿ ಇದರ ವಿಜಯೋತ್ಸವ ನಡೀತಾ ಇರೋದು. ವಿಜಯೋತ್ಸವ ಅನ್ನೋದು ಒಂದು ನೆಪ ಅಷ್ಟೇ. ಆ ನೆಪದಲ್ಲಿ ನಾವು ನಮ್ಮ ಆತ್ಮಾಭಿಮಾನವನ್ನು, ಆತ್ಮಗೌರವವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರೋದು ಮತ್ತು ನಮ್ಮ ಸಮುದಾಯವನ್ನು, ಯುವ ಜನತೆಯನ್ನು ಅರಿವಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇರೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗೆ ನೋಡಿದ್ರೆ ಭಾರತದಲ್ಲಿ ಸಾವಿರಾರು ಯುದ್ಧ ಆಗಿದೆ. ಯಾಕೆ ನಾವು ಕೋರೆಗಾಂವ್ ಯುದ್ಧನೇ ಅದರ ವಿಜಯೋತ್ಸವನೇ ಆಚರಣೆ ಮಾಡಬೇಕು? ಬೇಕಾದಷ್ಟು ಯುದ್ಧಗಳನ್ನು ಗೆದ್ದಿದ್ದೀವಲ್ಲ, ಯುದ್ಧ ಮಾಡೋಕ್ಕೇನು ಕಡಿಮೆ ಇಲ್ಲ, ರಾಜ್ಯಗಳಿಗೆ ಏನೂ ಕಡಿಮೆ ಇಲ್ಲ. ಯಾಕಪ್ಪ ಈ ಯುದ್ಧ ಮುಖ್ಯ ಅಂತಂದರೆ ನಾವು ಅದ್ರ ತನಕ ಸೋಲ್ತಾನೇ ಬಂದಿದ್ವಿ. ರಾವಣ ಸೋತ, ಶಂಭೂಕ ಸೋತ, ನಾಗರು ಸೋತರು, ದಸ್ಯುಗಳು ಸೋತರು, ಒಂದಾದ್ಮೇಲೊಂದು ಎಲ್ಲರೂ, ಏಕಲವ್ಯರು ಸೋತರು, ಎಲ್ಲರೂ ಸೋಲ್ತಾನೆ ಬಂದಿದ್ದರು. ಅವರೆಲ್ಲ ಮೋಸ್ಟ್ ಕೇಪಬಲ್ ಆದರೂ ಸಹ ಸೋಲ್ತಾನೆ ಬಂದಿದ್ದರು. ಅವರು ಗೆದ್ದರೂ ಸಹ ಅವರಿಗೆ ನಾನು ಸೋತೆ ಅಂತ ಅವ್ರ ಬಾಯಲ್ಲಿ ಹೇಳಿಸಿದ್ರು. ಆದರೆ ಈ ಯುದ್ಧದ ಗೆಲುವಿದೆಯಲ್ಲ, ಇದು ಅಂಥ ಗೆಲುವು ಆಗಿರಲಿಲ್ಲ. ಇದು ಗೆಲುವಂದರೆ ನಿಜವಾದ ಗೆಲುವು ಮತ್ತು ಗೆದ್ದಿರೋರು ಎದೆ ತಟ್ಟಿ ಇದನ್ನು ಗೆದ್ದಿರೋರು ನಾವೇ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರುವಂತಹ ಯುದ್ಧ ಈ ಕೋರೆಗಾಂವ್ ಯುದ್ಧ. ಅಂದರೆ ಗೆದ್ದರೂ ಸಹ ಗೆದ್ದೆ ಅಂತ ನಾವು ಹೇಳ್ಕೊಳ್ಳೋಕ್ಕೆ ಇವತ್ತಿಗೂ ಸಾಧ್ಯ ಇರುವ ಯುದ್ಧ ಆಗಿರೋದ್ರಿಂದಲೇ ನಾವು ಇದನ್ನು ಮತ್ತೆ ನೆನಪಿಸ್ಕೊಳ್ಬೇಕಾಗಿರುವಂಥ ಅಗತ್ಯ ಇದೆ. ಭೀಮಾ ನದಿ ತೀರದ ಕೋರೆಗಾಂವ್ ಅನ್ನುವ ಒಂದು ಹಳ್ಳಿಯಲ್ಲಿ ಜನವರಿ 1, 1818ನೇ ಇಸ್ವಿಯಲ್ಲಿ 500 ಜನ ಸೈನಿಕರು, 300 ಅಶ್ವಾರೂಢ ಪದಾತಿಗಳು, ಅಶ್ವಾರೂಢ ಆಗಿರುವಂಥವರು, 24 ಆರ್ಟಿಲರಿ ಇರುವಂಥ ಒಂದು ಸಣ್ಣ ಸೈನ್ಯ, 20,000 ಮತ್ತು 8,000 ಪದಾತಿ ಅಶ್ವದಳ ಇರುವಂತಹ ಪೇಶ್ವೆಯ ಒಂದು ಬಲವಾದ ಸೈನ್ಯವನ್ನು ಸೋಲಿಸಿ ಬರೀ 12 ತಾಸಲ್ಲಿ ಸೋಲ್ಸೋಕ್ಕೆ ಸಾಧ್ಯ ಆಯಿತು ಅಂದರೆ ಹೆಂಗೆ? ಮತ್ತು ಆ 500 ಜನ ಇದ್ದಾರಲ್ಲ, ಅವರು 43 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ, 12 ತಾಸು ನಡ್ಕೊಂಡು ಬಂದಿದ್ದಾರೆ. ಒಟ್ಟಿಗೆ ಈಗ ನಮಗೆಲ್ಲ ದಾರಿ ಶುದ್ಧ ಹೋಗಿ ಬರಲಿಕ್ಕೆ ಸಂಘಟಕರು ನೀರು, ತಿಂಡಿ, ಬಾಳೆಹಣ್ಣು, ಬಿಸ್ಕತ್ತು, ಕೊನೆಗೆ ಊಟ ಎಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ಅದೇನು ಇರಲಿಲ್ಲ. 43 ಕಿಲೋಮೀಟ್ರು ತಮ್ಮ ನೋಡಿದ್ರಲ್ಲ ನೀವು, ಸಿದ್ಧನಾಕಾಗಿ ಹಿಡ್ಕೊಂಡಿರುವಂಥದ್ದು, ಅನ್ನೋ ಶಸ್ತ್ರಾಸ್ತ್ರಗಳಿಂದ ಹಿಡ್ಕೊಂಡು ನಡ್ಕೊಂಡು ಬಂದಿದ್ದಾರೆ. ನಡ್ಕೊಂಡು ಬಂದಮೇಲೆ ಅವರು ಯುದ್ಧವನ್ನು ಗೆದ್ದಿದ್ದಾರೆ.
ಯಾಕೆ ಅವರಿಗೆ ಗೆಲ್ಲಕ್ಕೆ ಸಾಧ್ಯ ಆಯಿತು ಅಂತಂದರೆ, ಅವರು ಮೊದಲಿಂದನೂ ಹಸ್ಕಂಡೇ ಇದ್ದವರು, ಅವಮಾನ ಅನ್ನುವ ರೊಚ್ಚನ್ನು ತುಂಬಿಕೊಂಡಿದ್ದಂಥವ್ರು. ಅವರಿಗೆ ಈ ಹಸ್ಕಂಡು ಬರೋದಾಗಲಿ, 43 ಕಿಲೋಮೀಟರ್ ನಡೆಯೋದಾಗಲಿ, ಬೆವರೋದಾಗಲಿ ಇದೆಲ್ಲ ದೊಡ್ಡದು ಅಂತ ಅನ್ನಿಸ್ಲೇ ಇಲ್ಲ. ಅದಕ್ಕಿಂತ ದೊಡ್ಡ ಅವಮಾನ ಅವ್ರ ತಲೆ ಮೇಲೆ ಸದಾಕಾಲ ಕೂತಿರುವಾಗ ಅವ್ರಿಗೆ ಇದು ದೊಡ್ಡದು ಅಂತಲೇ ಅನ್ನಿಸ್ತಿಲ್ಲ. ಹಾಗಾಗಿ ಅವತ್ತು ಆ ಯುದ್ಧವನ್ನು ಒಂದು ಪುಟ್ಟ ಸೈನ್ಯ ಗೆಲ್ಲಕ್ಕೆ ಸಾಧ್ಯ ಆಯಿತು. ಸಿದ್ಧನಾಕ, ರಾಯನಾಕ, ತಾಮನಾಕ, ಧಾಮನಾಕ, ಸೋಮನಾಕ, ಮೇಘನಾಕ, ಶಟನಾಕ, ಭೀಮನಾಕ ಮತ್ತು ಆ ಸ್ತಂಭದ ಮೇಲೆ ಬರೆದಿದ್ದಾರೆ ಎಲ್ಲ 22 ಹೆಸರುಗಳು. ಆ 22 ಜನ ಅವತ್ತು ಹುತಾತ್ಮರಾಗಿ ಒಂದು ನಿಜವಾದ ನಾನು ಗೆದ್ದೆ ಅಂತ ಎದೆತಟ್ಟಿ ಇವತ್ತಿಗೂ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಆಗಿರುವಂತಹ ಒಂದು ವಿಜಯವನ್ನು ಅವರು ತಂದುಕೊಟ್ಟರು ಅಂತ ಹೇಳ್ಬೋದು. ಅದನ್ನು 2ನೇ ಆಂಗ್ಲೋ ಮರಾಠ ಯುದ್ಧ ಅಂತ ಕರೆದು, ಒಂದು ನಿರ್ಣಾಯಕ ಯುದ್ಧ ಅಂತಲೂ ಕೂಡ ಕರೆದು, ಇತಿಹಾಸದಲ್ಲಿ ನಾವು ಒಂದೇ ಸಾಲ ಓದಿದ್ವಿ. 2ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಪೇಶ್ವೆಗಳ ಆಡಳಿತ ಕೊನೆಯಾಯಿತು. ಪೇಶ್ವೆಗಳ ಆಡಳಿತ ಕೊನೆಯಾಯಿತು ಅನ್ನೋದು 3 ಪದ. ಅದರ 3 ಪದದ ಒಳಗೆ ಮತ್ತು ಆಳದಲ್ಲಿ ಸಾಕಷ್ಟು ವಿಶಿಷ್ಟವಾಗಿರುವ ಮತ್ತು ಆಳವಾಗಿರುವ ಸಾಕಷ್ಟು ಅರ್ಥಗಳಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಏಕೆಂದರೆ ಸಾವಿರಾರು ವರ್ಷಗಳಿಂದ, ಆವಾಗ ಸಿದ್ದರಾಜ ಸರ್ ಮಾತಾಡುವಾಗ ಹೇಳಿದ್ದಾರೆ, ದಮನಕ್ಕೆ, ಕ್ರೌರ್ಯಕ್ಕೆ ಒಳಗಾಗಿರುವ ಒಂದು ಸಮುದಾಯಕ್ಕೆ ನಾನು ಸತ್ತೆ ಅಂತಂದರೆ ಹೌದಾ ಅಂತ ನೀರು ಕೊಡೋಕ್ಕೆ ಯಾರೋ ಗತಿ ಇರಲಿಲ್ಲ. ನನಗೆ ಅನ್ಯಾಯ ಆಗ್ತಿದೆ ಅಂತ ಕೂಗಿದರೆ ಯಾರೂ ಸಹಾಯ ಮಾಡೋಕ್ಕೆ ಇನ್ನೊಬ್ಬರು ಬರ್ತಾ ಇರಲಿಲ್ಲ. ಯಾವಾಗ ತನ್ನ ದೇಶವಾಸಿಗಳು ಅಥವಾ ತನ್ನ ಸಮಾಜ ಬಾಂಧವರು, ಸಮಾಜ ಅಂತಂದರೆ ಜಾತಿ ಅಲ್ಲ ನಾನು ಹೇಳ್ತಿರೋದು, ಒಂದೇ ಕಾಲಮಾನದಲ್ಲಿ ಬದುಕಿರುವಂಥವರು, ಬದುಕಿರುವ ಮನುಷ್ಯರು ಕೂಡ ನೀನು ಇದೆಯಾ ಸತ್ಯ, ಉಂಡಿಯಾ ಇಲ್ವಾ, ನಿನಗೆ ಹೆರಿಗೆ ಆಯ್ತಾ ಇಲ್ವಾ, ನಿನ್ನ ಮಕ್ಕಳು ಏನು ಮಾಡ್ತಾ ಇದ್ದಾವೆ ಅಂತ ಹೇಳುವ ಒಂದು ಸಣ್ಣ ಸಹಾಯವೂ ಇಲ್ದಿರುವಾಗ ಅವರಿಗೆ ಹೊರಗಡೆಯಿಂದ ಯಾರೋ ಬಂದಿರೋರು ದೇವರ ಸಮಾನರಾಗಿ ಕಂಡಿರುವಂಥ ಜ್ಯೋತಿಬಾ ಫುಲೆ ಬರೀತಾರೆ ತಮ್ಮ ಪುಸ್ತಕದಲ್ಲಿ. ಹೊರಗಿಂದ ಬಂದಿರುವಂತಹ ಬ್ರಿಟಿಷರು ತಮ್ಮ ಸಂರಕ್ಷಕರಾಗಿ ಮತ್ತು ನ್ಯಾಯ ದೇವತೆಗಳಂತೆ ಕಂಡಿರುವಂಥ ಜ್ಯೋತಿಬಾ ಫುಲೆ ಬರೀತಾರೆ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳ್ತಾರೆ, ಅವರು ಬ್ರಿಟಿಷರನ್ನು ನಾವು ಸಂರಕ್ಷಕರು ಅಂತ ತಿಳ್ಕೊಂಡ್ರೆ ಅದರೊಳಗೆ ಏನು ತಪ್ಪಿದೆ, ನಮಗೆ ಸ್ವಾತಂತ್ರ್ಯ ನೀವು ಅಂತ ಹೋರಾಡ್ತಾ ಇದ್ದೀರಾ. ಸೊ ಬ್ರಾಹ್ಮಣರ ಕೈಯಲ್ಲಿ ಅಥವಾ ಕ್ಷತ್ರಿಯರ ಕೈಯಲ್ಲಿ ಇದ್ದಂತಹ ಆಡಳಿತ ಬ್ರಿಟಿಷರ ಕೈಯಲ್ಲಿ ಇದ್ದಿದ್ದು ಅವ್ರ ಕೈಯಲ್ಲಿ ಬಂದರೆ ಉಳಿದವ್ರಿಗೆ ಏನು ಲಾಭ, ಅದರಿಂದ ನಮಗೆ ಏನು ಬಂದಂಗಾಯಿತು. ನಾವು ಅವತ್ತು ನಮ್ಮನ್ನು ತಲೆ ಮೇಲೆ ಹೇಳಿ ಬಾಟಿಸ್ತಾ ಇದ್ರಿ, ಮುಂದೂ ಸಹ ಅದೇ ಮಾಡ್ತೀರಾ, ನಮ್ಗೆ ಅದರಿಂದ ಯಾವ ಸ್ವಾತಂತ್ರ್ಯ ಬಂದಂಗಾಯಿತು. ಆ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇಲ್ಲ. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ನಮಗೆ ಒಂದು ಸಮಾನತೆ ಬರಬೇಕು, ಸಾಮಾಜಿಕ ನ್ಯಾಯ ಬರಬೇಕು, ಭ್ರಾತೃತ್ವ ಬರಬೇಕು. ಆವಾಗ ಸ್ವಾತಂತ್ರ್ಯ ಆ ಸಮಾಜದಲ್ಲಿ ತಾನಾಗಿ ಉಟ್ಕೊಂಡು ಬರುತ್ತೆ ಅಂತ ಬಾಬಾ ಸಾಹೇಬ್ ಹೇಳಿದ್ರು. ಬಾಬಾ ಸಾಹೇಬ್ರ ಸಂವಿಧಾನ ಇದೆಯಲ್ಲ, ಇವತ್ತು ನಾವು ಪೀಠಿಕಾ ಭಾಗನ ನೋಡಿದ್ವಲ್ಲ, ಪೀಠಿಕಾ ಭಾಗದಲ್ಲಿ ಈ ದೇಶದ ಪ್ರಜೆಗಳಿಗೆ ಮೊದಲು ಕೊಟ್ಟಿರೋದು ಯಾವುದು? ಸಮಾನತೆ ಅಲ್ಲ, ಸ್ವಾತಂತ್ರ್ಯ ಅಲ್ಲ. ಮೊದಲು ಕೊಟ್ಟಿರೋದು ಸಾಮಾಜಿಕ ನ್ಯಾಯವನ್ನು, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು. ಏಕೆಂದರೆ ಫಸ್ಟ್ ನ್ಯಾಯ ಸಿಕ್ಕರೆ ಆಮೇಲೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ತಾನಾಗಿ ಬರುತ್ತೆ ಅಂತ ಬಾಬಾ ಸಾಹೇಬರು ಕೂಡ ಕೋರೆಗಾಂವ್ ಕದನದ ಬಗ್ಗೆ ಬರೆಯುವಾಗ ಕನ್ಸಿಡರ್ ಮಾಡಿದ್ರು. ಈ ಮಹಾರಾಷ್ಟ್ರ ಇದೆಯಲ್ಲ, ಅದು ಆ್ಯಕ್ಚುಲಿ ಮಹಾರಾಷ್ಟ್ರ 10% ಪಾಪ್ಯುಲೇಷನ್ ಮಹಾದೊಡ್ಡದು. ಉಳಿದ ಅಸ್ಪೃಶ್ಯ ಅಂತ ಕರೆಸಿಕೊಂಡ ಸಮುದಾಯಗಳು, ಅವರೇನು ಅಸ್ಪೃಶ್ಯರಲ್ಲ, ಅಸ್ಪೃಶ್ಯ ಅಂತ ಕರೆಸಿಕೊಂಡ ಒಟ್ಟು ಸಮುದಾಯಗಳ ಪಾಪ್ಯುಲೇಷನ್ 18% ಇತ್ತು. 10% ಸಮುದಾಯ ಇದ್ದಂತಹ ಮಹಾರ್ ಸಮುದಾಯ ಅಥವಾ 18% ಅಸ್ಪೃಶ್ಯ ಅಂತ ಕರೆಸಿಕೊಂಡ ಸಮುದಾಯ ಇದ್ದರೂ ಸಹ ಶಿವಾಜಿ ಸೈನ್ಯನೂ ಸೇರಿದಂಗೆ ಎಷ್ಟೋ ರಣರಂಗದಲ್ಲಿ ಗಾಯಗೊಂಡು ಬಿದ್ದು ಹುತಾತ್ಮರಾಗಿದ್ರೂ ಸಹ ರಣರಂಗದಲ್ಲಿ ಜಾತಿ ಇಲ್ಲ, ಅಲ್ಲಿ ಕಲ್ಲು ಹೊಡೆಯೋಕ್ಕೆ ಜಾತಿ ಇಲ್ಲ, ಹೇಳು ಬಾಚಲಿಕ್ಕೆ ಜಾತಿ ಇಲ್ಲ, ದೇವದಾಸಿ ಮಾಡಲಿಕ್ಕೆ ಅವ್ರ ಜೊತೆ ದೈಹಿಕ ಸುಖವನ್ನು ಅನುಭವಿಸಲಿಕ್ಕೆ ಜಾತಿ ಇಲ್ಲ. ಆದರೆ ಸಮಾಜದಲ್ಲಿ ಬಂದ್ಕೊಳ್ಳೆ, ಮನೆ ಒಳಗೆ ಬಂದ್ಕೊಳ್ಳೆ ಅಥವಾ ಇನ್ನೊಂದೇನೋ ಅಧಿಕಾರದ ಸ್ಥಾನಕ್ಕೆ ಬಂದ್ಕೊಳ್ಳೆ, ದೇವಸ್ಥಾನಕ್ಕೆ ಬಂದ್ಕೊಳ್ಳೆ ಜಾತಿ ಅಂತ ಹೇಳ್ತಿದ್ರಲ್ಲ, ಇದು ಎಲ್ಲವುದನ್ನು ಒಡೆದಾಕಿದಂಥದ್ದು ಈ ಕೋರೆಗಾಂವ್ ಮಹಾ ವಿಜಯ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇದು ಕೇವಲ ಮಹಾರ್ ವಿಜಯ ಅಲ್ಲ, ಇದು ದಲಿತ ದಿಗ್ವಿಜಯ. ಮತ್ತು ಇದು ಕೇವಲ ದಲಿತರ ದಿಗ್ವಿಜಯ ಅಷ್ಟೇ ಅಲ್ಲ, ನ್ಯಾಯದ ದಿಗ್ವಿಜಯ ಅಂತ ಇವತ್ತಿಗೂ ಕೂಡ ಗುರುತಿಸ್ಕೊಂಡಿದೆ. ಅವರ ನೆನಪಿನಲ್ಲಿ ಬ್ರಿಟಿಷರು ಒಂದು 45 ಅಡಿಯ ಜಯಸ್ತಂಭವನ್ನು ಕಟ್ಟಿದ್ದಾರೆ. ಅದು ಧ್ವಜಸ್ತಂಭ ಅಲ್ಲ, ಜಯಸ್ತಂಭ. ಆ ಜಯಸ್ತಂಭದ ಮೇಲೆ ಎಲ್ಲರ ಹೆಸರನ್ನು ಕೆತ್ತಿಸಿ, ಇದು ತುಂಬ ಮುಂಚಿಂದನೇ ಇದ್ದಂಥದ್ದು. ಮತ್ತು ಕೋರೆಗಾಂವಿನ 100ನೇ ವರ್ಷಾಚರಣೆ 1918ನೇ ವರ್ಷಾಚರಣೆಯಲ್ಲಿ ಬಾಬಾ ಸಾಹೇಬ್ರ ತಂದೆ ರಾಮ್ಜಿ ಸತ್ಪಾಲ್ ಅವರು ಸುಬೇದಾರ್ ಮೇಜರ್ ಆಗಿರ್ತಾರೆ. ಮಹಾರ್ ರೆಜಿಮೆಂಟನ್ನು ಬ್ರಿಟಿಷರು ತೆಗೆದಿದ್ದರಿಂದ ಅವರು ತಮ್ಮ ಸ್ಥಾನವನ್ನು ಕಳ್ಕೊಂಡಿರ್ತಾರೆ. ಮತ್ತು ನೆನಪಿಡೋಣ, ಬಾಬಾ ಸಾಹೇಬ್ರ ಫ್ಯಾಮಿಲಿಯಲ್ಲಿ 6 ಜನ ಸುಬೇದಾರ್ ಮೇಜರ್ಸ್ ಇರ್ತಾರೆ ಮತ್ತು ಅವರೆಲ್ಲರೂ ಕೆಲಸ ಕಳ್ಕೊಂಡಿರ್ತಾರೆ.
ಅವರು ಎಲ್ಲರೂ ಮತ್ತೆ ನಮ್ಮನ್ನು ಅಂದರೆ ಮಹಾ ರೆಜಿಮೆಂಟ್ ಅನ್ನೋದೇನಿದೆ ಅದನ್ನು ನೀವು ಮತ್ತೆ ಶುರು ಮಾಡಬೇಕು, ಸೈನ್ಯದಲ್ಲಿ ಮತ್ತೆ ನಮ್ಮನ್ನು ಸೇರಿಸ್ಕೊಳ್ಬೇಕು ಅಂತ ಒಂದು ಹೋರಾಟವನ್ನು ಶುರು ಮಾಡಿದವಾಗ ಬಾಬಾ ಸಾಹೇಬರಿಗೆ ಹೌದು ಇದು ನ್ಯಾಯಯುತ, ನಮಗೂ ಸಹ ಯುದ್ಧದಲ್ಲಿ ಮಾಡಬೇಕಂತಿರೋದು ಕೊಲ್ಲಕ್ಕೆ ಅಂತ ಅಲ್ಲ, ಸೈನ್ಯದಲ್ಲಿ ಅವಕಾಶ ಯಾಕೆ ಬೇಕು ಅಂತಂದರೆ ನಮ್ಮ ಆತ್ಮಗೌರವವನ್ನು ಸ್ಥಾಪಿಸ್ಕೊಳ್ಳೋಕ್ಕೆ, ನಮ್ಮ ಹಕ್ಕುಗಳನ್ನು ಸ್ಥಾಪಿಸ್ಕೊಳ್ಳೋಕ್ಕೆ ಮತ್ತು ಒಂದು ಉದ್ಯೋಗ ಅವಕಾಶವನ್ನು ಪಡ್ಕೊಳ್ಳೋಕ್ಕೆ. ಇದಕ್ಕೋಸ್ಕರ ನಾವು ಕೋರೆಗಾಂವ್ ವಿಜಯೋತ್ಸವವನ್ನು ಮಾಡಬೇಕಾಯಿತು ಅಂತ ಅವರು 1927 ಮಹಾಡ್ ಕಾನ್ಫರೆನ್ಸ್ ಆದಮೇಲೆ ಡಿಸೆಂಬರ್ 25 ಮನುಸ್ಮೃತಿಯನ್ನು ಸುಟ್ಟ ಮೇಲೆ ತಮ್ಮ ಗೆಳೆಯರ ಜೊತೆಗೆ ಪುಣೆಯ ಹತ್ತಿರದಲ್ಲಿರುವ ಕೋರೆಗಾವಿಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅದ್ರ ಫೋಟೋ ಸಹ ಇದೆ, ನೀವು ಇಂಟರ್ನೆಟ್ಟಲ್ಲಿ ಹುಡುಕಿಬೇಕಾದ್ರೆ ಸಿಗುತ್ತೆ. ಸೊ ಹೋಗಿ ಅದನ್ನು ನೋಡಿ ಅವಾಗಿನ ಅದ್ರ ಬಗ್ಗೆ ಬರ್ತಿದ್ದಾರೆ ಬಾಬಾ ಸಾಹೇಬರು. ಯಾಕೆ ಇದು ಮುಖ್ಯ ಅಂತಂದರೆ 500 ಜನ ಎಷ್ಟೋ ಜನರನ್ನ ಕೊಂದಿದ್ದಕ್ಕೋಸ್ಕರ ಮುಖ್ಯ ಅಲ್ಲ, ಇದು ನಮ್ಮ ಹಕ್ಕುಗಳನ್ನು, ನಮ್ಮ ಆತ್ಮಗೌರವವನ್ನು ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ಮತ್ತು ಜಾಗೃತಿಗೋಸ್ಕರ ಮುಖ್ಯ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಇದರ ನಂತರದ್ದು ಒಂದು 2 ವಿಚಾರನ ಹೇಳ್ಬಿಟ್ಟು ಇನ್ನೂ ಮಾತಾಡೋಕ್ಕೆ ತುಂಬ ಜನ ಇದ್ದಾರೆ, ನಿಮ್ಮ ಗಮನ ಸೆಳೆದು ನಾನು ಮಾತು ಮುಗಿಸ್ತೀನಿ. ನೀವೆಲ್ಲ ದೇವರಾಯ ಇಂಗಳೆ ಅವರ ಬಗ್ಗೆ ಕೇಳಿರ್ಬೋದು. ಅವರು ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗವಾಗಿರುವ ಹುಕ್ಕೇರಿ ಆ ಭಾಗದಲ್ಲಿ ಹುಟ್ಟಿದಂಥವರು, ಚಿಕ್ಕೋಡಿಯವರು, ಇಂಗಳೆ ಅನ್ನುವ ಗ್ರಾಮದವರು, ದಲಿತ ಹೋರಾಟಗಾರ. ಬಾಬಾ ಸಾಹೇಬರಿಗಿಂತ 3 ವರ್ಷ ಮೊದಲೇ ಹುಟ್ಟಿದಂಥವರು, ಅಂದರೆ ಸೀನಿಯಾರಿಟಿ ಅಂತಲ್ಲ ನಾನು ಹೇಳ್ತಿರೋದು, ಅವರು ಕಾಲಮಾನವನ್ನು ಹೇಳ್ತಿರೋದು. ದೇವರಾಯ ಇಂಗಳೆ ಅವರೂರಿನ ಸರ್ನೇಮ್ಗಳನ್ನು ಗಮನಿಸಿದಾಗ ಅವ್ರಿಗೆ ಏನು ಗೊತ್ತಾಯಿತು ಅಂತಂದರೆ ಶೆಟ್ಟಣ್ಣವರ್, ರಾಯಣ್ಣವರ್, ಸಿದ್ದಣ್ಣವರ್ ಅಂತೆಲ್ಲ ಸರ್ನೇಮ್ಗಳಿರುತ್ತೆ, ದಲಿತ ಸರ್ನೇಮ್ಗಳು. ಅವ್ರ ಮೇಲೆ ಯಾಕೆ ಈ ಥರ ಸರ್ನೇಮ್ ಇದೆ ಅಂತಂದರೆ ಅವ್ರು ಏನು ಹೇಳಿದ್ರು, ಆ ಯುದ್ಧದಲ್ಲಿ ಗೆದ್ದ ನಂತರನೂ ಈ ಹುತಾತ್ಮ ಫ್ಯಾಮಿಲಿಗಳು ಈ ಪೇಶ್ವೆಗಳು ಎಲ್ಲೋ ತಲೆ ಮರೆಸ್ಕೊಂಡು ಹೆಂಗಾರು ಮಾಡಿ ನಮ್ಮನ್ನು ಇಡೀ ಕುಟುಂಬ ನಾಶ ಮಾಡ್ತಾರೆ, ಆ ನಾಶ ಮಾಡೋದನ್ನು ತಪ್ಪಿಸ್ಕೊಳ್ಬೇಕು ಅಂತ ಸೌತ್ ವರ್ಡ್ಸ್ ವಲಸೆ ಬಂದ್ರಂತೆ. ಸೊ ಇವತ್ತಿಗೂ ಕೂಡ ಹುಕ್ಕೇರಿ, ಅಥಣಿ, ರಾಯಬಾಗ್, ಬೆಳಗಾಂ ತಾಲೂಕುಗಳಲ್ಲಿ ಈ ಸರ್ನೇಮ್ಗಳಿದಾವಲ್ಲ, ನಾವು ಯಾರ್ಯಾರು ಈ ಶೆಟ್ಟಣ್ಣವರ್, ಸಿದ್ದಣ್ಣವರ್, ಭೀಮಣ್ಣವರ್ ತುಂಬ ಜನ ಇದ್ದಾರೆ, ಆ ಸರ್ನೇಮ್ಗಳನ್ನು ನಮ್ಗೆ ಇವತ್ತು ನೋಡೋಕ್ಕೆ ಸಾಧ್ಯ. ಇದನ್ನು ಪತ್ತೆ ಹಚ್ಚಿದ್ದು ದೇವರಾಯ ಇಂಗಳೆ ಅವರು. ಅಷ್ಟೇ ಅಲ್ಲ, ಇಂಗಳೆ ಅವರು ಏನು ಹೇಳ್ತಾರೆ, ನೀವು ಚೆನ್ನಾಗಿರೋ ಹೆಸರು ಇಟ್ಕೊಳ್ಳಿ, ಬೇರೆ ಬೇರೆ ಏನೇನೋ ಹೆಸರು ಇಡ್ತಾರಲ್ಲ, ಚಿಂಚೋಳಿಕರ್, ಚಿಪ್ಲೋಣ್ಕರ್, ರಾಯಬಾಗ್ಕರ್, ರಾಯಮನೆ ಅಂತ ಹೆಸರನ್ನೆಲ್ಲ ಇಟ್ಟವರು ಸಹ ದೇವರಾಯ ಇಂಗಳೆ ಅವರೇ. ಅಷ್ಟೇ ಅಲ್ಲ, ಕಾಮತ್ತು ಜೋಶಿ ಅನ್ನೋದನ್ನ ಬ್ರಾಹ್ಮಣರಿಗೆ ಇಡಬೇಕಂತ ಎಲ್ಲರಿಗೆ ಬರ್ತಿದೆ, ಇಟ್ಕೊಳಪ್ಪ ನೀನು ರಾವ್ ಅಂತ. ಸೊ ಎಷ್ಟು ಜನರಿಗೆ ಭವಾನೆ, ಕಾಮತ್ತು, ಜೋಶಿ ಅಂತಲೂ ಕೂಡ ಇಟ್ಬಿಟ್ಟಿದ್ದಾರೆ. ದೇವರಾಯ ಇಂಗಳೆಯವ್ರ ಬಗ್ಗೆ ಓದಬೇಕು ನಾವು. ಅವ್ರು ಬರೀ ಓದಿದ್ದು 7-8ನೇ ಕ್ಲಾಸ್, ಹೆಚ್ಚು ಓದೋಕ್ಕಾಗಲಿಲ್ಲ, ಬಟ್ ಭಾಳ ಕೆಲಸ ಮಾಡಿದಂತಹ ವ್ಯಕ್ತಿ. ಸೊ ಈ ಫ್ಯಾಮಿಲಿಗಳೇನಿದೆಯಲ್ಲ, 22 ಹುತಾತ್ಮ ಆಗಿರೋ ಫ್ಯಾಮಿಲಿಗಳು, ನಾವಿವತ್ತು ವಿಜಯವನ್ನು ಆಚರಿಸ್ತೀವಿ, ಬಟ್ ಅವರು ಗೆದ್ದರೂ ಸಹ ಹುತಾತ್ಮ ಆಗಿರುವ ಫ್ಯಾಮಿಲಿಗಳು, ಕುಟುಂಬಗಳು ಭಯದಲ್ಲಿ ಬದುಕಿದ್ದಾರೆ. ಆ ಭಯನ, ಪ್ರಾಣ ಭಯನ ಮತ್ತು ಇಡೀ ಕುಟುಂಬ ನಾಶವನ್ನು ತಪ್ಪಿಸ್ಕೊಳ್ಳೋಕ್ಕೆ ಅಂತ ಕರ್ನಾಟಕದ ಗಡಿ ಭಾಗಕ್ಕೆ ವಲಸೆ ಬಂದಿದ್ದಾರೆ. ಮತ್ತು ಇವತ್ತೂ ಸಹ ಅವರು ಹುಕ್ಕೇರಿ, ಅಥಣಿ ಆ ಗಡಿ ಭಾಗಗಳಲ್ಲಿ ಇದ್ದಾರೆ ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕು. ಮತ್ತೊಂದು, ಇಷ್ಟು ಸಹಾಯ ಮಾಡಿದಂತಹ ಮಹಾರ್ ರೆಜಿಮೆಂಟಿಗೆ ಬ್ರಿಟಿಷರು 1857ನೇ ಇಸ್ವಿ ನಂತರ ಏನು ಹೆಸರಿಡ್ತಾರೆ ಗೊತ್ತಾ? ಯು ಆರ್ ನಾನ್ ಮಾರ್ಷಲ್ ಕ್ಲಾನ್, ನೀವು ಯುದ್ಧ ವೀರ ಅಲ್ದಿರುವಂಥ ವಂಶದವರು. ಯಾರು ಯುದ್ಧ ಮಾಡೋಕ್ಕೆ ಸೂಕ್ತ ಆಗಿರುವಂಥವ್ರು ಸಿಖ್ರು, ಗೂರ್ಖಾಗಳು, ಮತ್ತೊಂದು 2-3 ಜಾಟ್, ಮತ್ತೊಂದು 3-4 ಅವರಷ್ಟೇ ಏನಪ್ಪ ಮಾರ್ಷಲ್ ಕ್ಲಾನ್, ಯುದ್ಧ ಮಾಡುವಂಥ ಕ್ಲಾನು. ನೀವು ನಾನ್ ಮಾರ್ಷಲ್ ಕ್ಲಾನು, ಹಾಗಾಗಿ ನಿಮ್ಮನ್ನು ನಾವು ಸೇರಿಸ್ಕೊಳ್ಳಲ್ಲ ಅಂತ ಕೈ ಬಿಟ್ಬಿಡ್ತಾರೆ. ಅವಾಗಲೇ ಬಾಬಾ ಸಾಹೇಬರು ಅವ್ರ ತಂದೆ ಸಾಕಷ್ಟು ಜನ ಕೆಲಸ ಕಳ್ಕೊಂಡು ಮಹಾಡ್ ಹೋರಾಟದಲ್ಲಿ, ಮಹಾಡ್ ಕೆರೆ ನೀರು ಕುಡಿಯುವ ಸಂದರ್ಭದಲ್ಲಿ 10,000 ಜನ ಭಾಗವಹಿಸ್ತಾರಲ್ಲ, ಅದರಲ್ಲಿ ತುಂಬ ಜನ ಆರ್ಮಿಯಲ್ಲಿದ್ದು ವಾಪಸ್ ಬಂದಿರುವ ನಿವೃತ್ತರಿರ್ತಾರೆ. ಬಾಬಾ ಸಾಹೇಬರು ನಿಜವಾದ ಅಹಿಂಸಾತ್ಮಕ ನಾಯಕ. ಏಕೆಂದರೆ 3,000 ಜನ ನಿವೃತ್ತ ಸೈನಿಕರು ಇರ್ತಾರೆ ಅದರಲ್ಲಿ ಮಹಾಡ್ ಹೋರಾಟದ ಸಂದರ್ಭದಲ್ಲಿ. ಅವ್ರು ಎಲ್ಲರ ಕೈ ದೊಣ್ಣೆ ಇರುತ್ತೆ. ಬಾಬಾ ಸಾಹೇಬ್ರು ಏನಾರೆ ಕೊಡ್ರಿ ನೋಡೋಣ ಏನು ಮಾಡ್ತಾರೆ ನೋಡೋಣ ಅಂತ ಏನಾದ್ರು ಹೇಳಿಬಿಟ್ಟಿದ್ರೆ ಅವತ್ತು ರಕ್ತ ಸಿಕ್ತ ಕದನಾಗಿ ಒಂದು ಗ್ಯಾಂಗ್ ವಾರ್ ಥರ ಆಗ್ಬಿಟ್ಟಿರೋದು. ಆ ಮಹಾಡ್ ಕೆರೆಯಲ್ಲಿ ನೀರಲ್ಲ, ರಕ್ತ ತುಂಬಿರ್ತಿತ್ತು ಅವತ್ತು. ಆದರೆ ಬಾಬಾ ಸಾಹೇಬರು ತುಂಬ ಸ್ಪಷ್ಟವಾಗಿ, ಯಾರೂ ಸಹ ನೀವೆಲ್ಲ ವೀರ ಯೋಧರಾಗಿ ನಿವೃತ್ತರಾಗಿರೋರು, ನಿಮ್ಮ ರಟ್ಟೆ ಬಲ ಇರೋರಿದ್ದರೂ ಸಹ ಯಾರೂ ಸಹ ಆ ಲಾಠಿ ಅಥವಾ ಇದನ್ನು ಯಾರೂ ಎತ್ತಬಾರ್ದು, ನಾವು ಶಾಂತಿಯುತವಾಗಿ ಹೋಗೋಣ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಅಂದರೆ ಅಷ್ಟು ಜನ ಮಹಾ ಯೋಧರು ಅವಾಗಿರ್ತಾರೆ. 1818ರಲ್ಲಿ ಅವರೆಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ 100ನೇ ಕೋರೆಗಾಂವ್ ವಿಜಯೋತ್ಸವವನ್ನು ಕೋರೆಗಾಂವಲ್ಲಿ ಆಚರಿಸ್ತಾರೆ. ಅದು ಸ್ವಾಭಿಮಾನ ಉದ್ದೀಪನೆಗೆ ಬೇಕು ಅಂತ ಬಾಬಾ ಸಾಹೇಬರು ನಿರ್ಧಾರ ಮಾಡಿರ್ತಾರೆ. ಸೊ ಇದೆಲ್ಲ ಮುಂಚಿನ ಕಥೆಗಳಾಯಿತು. ನಾನು ಪ್ರಸ್ತುತ ವರ್ತಮಾನಕ್ಕೆ ಬಂದು ನಾನು ಮಾತು ಮುಗಿಸ್ತೀನಿ. ಯಾಕೆಂದರೆ ಹಿಂದಿಂದ ಹೇಳ್ತಾ ಇದ್ದರೆ ಏನು ಉಪಯೋಗ ಇಲ್ಲ. ಬರೀ ಹಳೆಯದನ್ನೇ ಎಷ್ಟು ದಿವಸ ಪಡ್ಕೊಂತ ಇರೋಣ, ಹೊಸದು ಇವತ್ತು ಏನಾಗ್ತಾ ಇದೆ ಅಂತ ನೋಡಬೇಕಲ್ಲ. 100ನೇದಂತೂ ಆಯಿತು. 200ನೇದು ಏನಾಯಿತು?
ನೀವು ಬಹುಶಃ ಅಲ್ವಾ ಲಕ್ಷ್ಮಣ್, 200ನೇ ವರ್ಷಾಚರಣೆ ಶುರುವಾಗಿದ್ದಲ್ವಾ ಇಲ್ಲಿ ಸಕಲೇಶಪುರದಲ್ಲಿ, ಅಂದರೆ 2018ರಲ್ಲಿ ಕೋರೆಗಾಂವ್ ವಿಜಯೋತ್ಸವದ 200ನೇ ವರ್ಷಾಚರಣೆ ದೇಶಾದ್ಯಂತ ತುಂಬ ಕಡೆಗಳಲ್ಲಿ ನಡೆಯಿತು. ಕೋರೆಗಾಂವ್ ಅನ್ನುವ ಸ್ಥಳದಲ್ಲೂ ಸಹ ತುಂಬ ವಿಜೃಂಭಣೆಯಿಂದ ನಡೆಯಿತು. ವಿಜೃಂಭಣೆ ಯಾಕಪ್ಪ ಅಂದರೆ ಒಂದು 4-5 ಲಕ್ಷ ಜನ ಬಂದ್ಬಿಟ್ಟರು. ಕೋರೆಗಾಂವ್ ಅನ್ನೋ ಹಳ್ಳಿ ಅಷ್ಟೆಲ್ಲ ಜನ ಹಿಡಿಯಲ್ಲ, ಹೆಚ್ಚಂದ್ರೆ ಒಂದು 30-40 ಸಾವಿರ ಜನ ಹಿಡಿಯತ್ತಷ್ಟೇ, ಸಣ್ಣ ಊರದು. ಅಂಥ ಊರಿಗೆ ಲಕ್ಷಾಂತರ ಜನರು ಬಂದವಾಗ ಯಾರು ಇವತ್ತು ಹಿಂದುಳಿದ ಸಮುದಾಯ ಅಂತ ಕರ್ಕೊಂಡು ಯಾರು ಮೀಸಲಾತಿಯ ಅನುಕೂಲವನ್ನು ಪಡ್ಕೊಳ್ತಿದ್ದಾರೋ ಅವರೆಲ್ಲ ಇವರು ನಮ್ಮ ಮರಾಠ ಪ್ರೈಡ್, ನಮ್ಮ ಮರಾಠ ಹೆಮ್ಮೆಯನ್ನು ಇವರು ನಾಶ ಮಾಡಿದ್ದಾರೆ. ಆದರೂ ನೋಡಿ ಈ ಮಹಾರ್ಗಳು ಹೋಗ್ಬಿಟ್ಟು ವಿಜಯ ದಿವಸ ಮಾಡ್ತಾರಂತೆ ಅಂತ ಯಾರಿಗೂ ಗೊತ್ತಿದ್ದಂಗೆ 230 ಟ್ವಿಟರ್ ಹ್ಯಾಂಡಲ್ ಸುಳ್ಳು ಸುದ್ದಿಯನ್ನು ಹಬ್ಬಿಸಕ್ಕೆ 230 ಟ್ವಿಟರ್ ಹ್ಯಾಂಡಲನ್ನು ಇದು ಮಾಡಿ ಇವತ್ತು ಯಾರು ಮಹಾರಾಷ್ಟ್ರದಲ್ಲಿ ಸುದ್ದಿಯಲ್ಲಿರುವ ಒಬ್ಬ ಮರಾಠ ನಾಯಕ ಅವನೇ ಈ ಎಲ್ಲ ಹಿಂಸಾಚರಣೆಯ ಹಿಂದಿದ್ದಂತವನು ಎಷ್ಟೋ ಜನರ ಮೇಲೆ ಕಲ್ಲು ತೂರಾಟ ಆಗಿ ಹಿಂಸೆ ಆಗಿ ಕೊನೆಗೆ ನಮ್ಮ ಎಷ್ಟೋ ಸಹಭಾಗಿಗಳು ಆನಂದ್ ತೇಲ್ತುಂಬೆ, ಕಾಲಿನ್ ಗೋನ್ಸಾಲ್ವಿಸ್, ಭರದ್ವಾಜ್, ಫಾದರ್ ಸ್ಟ್ಯಾನ್ ಸ್ವಾಮಿ, GN ಸ್ವಾಮಿ, ಸಾಯಿಬಾಬಾ, ಎಷ್ಟು ಜನ 14 ಜನ ಬೇಲ್ ಇದ್ದಂಗೆ ಜೈಲಿಗೆ ಹೋಗೋ ಹಂಗಾಯ್ತು. ಇದು 200ನೇ ವರ್ಷಾಚರಣೆ. ಇದನ್ನು ನಾನು ಯಾಕೆ ಇವತ್ತು ಎತ್ತುತ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾನಾಗಲಿ, ಸುಧೀರ್ ಆಗಲಿ, ಸಿದ್ದರಾಜು ಸರ್ ಆಗಲಿ, ಸುಬ್ಬು ಸರ್ ಆಗಲಿ ಇವತ್ತು ಧೈರ್ಯವಾಗಿ ಮಾತಾಡಿದ್ರೆ ನಮ್ಮ ಮೇಲೆ ದೇಶದ್ರೋಹದ ಕೇಸ್ ಹಾಕಲಿಕ್ಕೆ ತುಂಬ ಹೊಸ ಕಾನೂನುಗಳನ್ನು, ಸುಗ್ರೀವಾಜ್ಞೆಗಳನ್ನು ಬೇರೆ ಬೇರೆ ಗದ್ದಲ ಎತ್ತಿ ಸಂಸತ್ತಲ್ಲಿ ಜಾರಿ ಮಾಡ್ಕೊಳ್ತಾ ಇದೆ. ಮತ್ತು ನೆನ್ಪಿಡೋಣ, ಅವ್ರನ್ನ ನಾವೇ ಆಯ್ಕೆ ಮಾಡಿ ಕಳಿಸಿದ್ವಿ. ನಾನು ಎಂಥ ದುರದೃಷ್ಟದ ಜಿಲ್ಲೆಯಿಂದ ಬಂದಿದ್ದೀನಿ ಅಂದರೆ, ಯಾವನು ಸಂವಿಧಾನನ ಬದಲಾಯಿಸ್ತೀನಿ ಅಂತ ಹೇಳಿದಾನಲ್ಲ ಅವನು ನಮ್ಮ ಜಿಲ್ಲೆಯೇ 7 ಸಲ ಆಯ್ಕೆ ಮಾಡಿ ಕಳಿಸಿದ್ದಾರೆ ಸರ್ ಅವನನ್ನು. ಆದ್ರೂ ಸಹ ಅವನು ಬಂದೇ ಇಲ್ಲ. ಎಷ್ಟು ಜನ ಅವ್ನು ಮಕನೇ ನೋಡಲಿಲ್ಲ ಅವ್ನು ಏನು ಮಾಡಿದ್ದಾನೆ ಅಂತ. ಬಂದಿರೋ MP ಫಂಡೆಲ್ಲ ವಾಪಸ್ ಹೋಗ್ತಾ ಇದೆ. ಕೇವಲ ದಲಿತರಿಗೆ ಅಷ್ಟೇ ಅಲ್ಲ, ಎಲ್ಲ ಫಂಡು ವಾಪಸ್ ಹೋಗಿದೆ. ಆದರೂ ದುಸ್ರಾ ಮಾತಾಡದೆ ಮತ್ತೆ ಅವ್ರನ್ನೇ ಆರ್ಸಾರಿಸಿ ಕಳಿಸ್ತಾ ಇದ್ದಾರೆ. ಯಾಕೆಂತಂದರೆ ನನ್ನ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಕಮ್ಮಿ ಪಾಪ್ಯುಲೇಷನ್ ಇದೆ ಗೊತ್ತಾ? ನಮ್ಮ ಪಾಪ್ಯುಲೇಷನ್ ಒಂದು MP ಕಳ್ಸೋಕ್ಕೆ ಸಾಧ್ಯ ಆಗಲ್ಲ. ನಾವು ನೆರೆಯ ಮಹಾರಾಷ್ಟ್ರದ ಕಿತ್ತೂರು ಖಾನಾಪುರ ಸೇರಿಸ್ಕೊಂಡು ದೊಡ್ಡ ಕೆನರಾ ಕ್ಷೇತ್ರ ಮಾಡ್ಕೊಂಡು ಒಬ್ಬ MP ಕಳಿಸ್ಬೇಕು. ಮತ್ತು ನಮ್ಮ MP ನಿರ್ಣಾಯಕ ಮತ ಯಾವುದಪ್ಪ ಅಂದರೆ ಕಿತ್ತೂರು ಖಾನಾಪುರದ ಮತ. ಕಿತ್ತೂರು ಖಾನಾಪುರ ಪಾಪ್ಯುಲೇಷನ್ ಯಾರಿಗೆ ಮತ ಹಾಕ್ತಾರೋ ಅವರೇ ಗೆದ್ದು ಬಿಡೋದು ಆ ಥರ. ಸೊ ನಾವೇ ಇವತ್ತು ಯಾವ ಸಂವಿಧಾನವನ್ನು ಇಟ್ಕೊಂಡು ಗೌರವಿಸ್ತಾ ಇದ್ದೀವೋ, ಯಾವ ಸಂವಿಧಾನವನ್ನು ಉಳಿಸ್ಬೇಕು ಅಂತ ನಾವು ಪಣ ತೊಟ್ಟಿದ್ದೀವೋ, ಆ ಸಂವಿಧಾನವನ್ನು ಸುಡುವಂಥ, ಅದನ್ನು ನಾವು ಬದಲಾಯಿಸೋಕ್ಕೆ ಬಂದಿದ್ದೀವಿ ಅಂತ ಹೇಳುವಂಥವ್ರು ಬೇರೆ ಬೇರೆ ರೂಪದಲ್ಲಿ ನಮ್ಮ ಮಧ್ಯೆ ಸುಳಿದಾಡ್ತಾ ಇದ್ದಾರೆ. ಮತ್ತು ನಾವು ಬಾಬಾ ಸಾಹೇಬ್ರ ಎದುರುಗಡೆ ಡ್ಯಾನ್ಸ್ ಮಾಡ್ದಂಗಲ್ಲ, ಬಾಬಾ ಸಾಹೇಬ್ರಿಗೆ ಸ್ಫೋಟ ಮಾಡ್ದಂಗಲ್ಲ. ನಾವು ಫಸ್ಟ್ ಮಾಡಬೇಕಾಗಿರೋದು ಜರಡಿ ಕೆಲಸ. ಯಾರು ಸಂವಿಧಾನ ಸುಡೋರು, ಯಾರು ಏನು ಅಂತ ಅವರದ್ದು ಫೇಸ್ ವ್ಯಾಲ್ಯೂಯಿಂದ ನಾವು ಫಸ್ಟ್ ಕಂಡುಹಿಡಬೇಕು. ಕಂಡುಹಿಡಿದ ಆಮೇಲೆ ಯಾರು ಹಿತವರು ನಮಗೆ ಬರೀ 3 ಜನ ಅಂತ ಏನು ತಿಳ್ಕೋಬೇಕಾಗಿಲ್ಲ, 100 ಜನ ಇದ್ದಾರೆ. ಯಾರಿಗೆ ಗೊತ್ತು ಇಲ್ಲಿರೋ ಯುದ್ಧದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೋ, ಯಾರು ಚೀಫ್ ಮಿನಿಸ್ಟರ್ ಆಗ್ತಾರೋ, ಯಾರು ಗಡ್ಬಿ ಇದ್ದಾರೆ, ಯಾರಿಗೆ ಗೊತ್ತು? ನೀವೇನು ಸಾಮಾನ್ಯರಲ್ಲ ಯುದ್ಧ ನೀವು ಮನಸ್ಸು ಮಾಡಿದರೆ. ಯಾಕೆಂದರೆ ನಿಮ್ಮ ಕೈಯಲ್ಲಿ ಸಂವಿಧಾನ ಇದೆ, ನಿಮ್ಮ ಕೈಯಲ್ಲಿ ಸಾಮಾಜಿಕ ಮಾಧ್ಯಮ ಇದೆ, ನಿಮ್ಮ ಕೈಯಲ್ಲಿ ತಿಳಿವಿದೆ. ಹೌದಪ್ಪ, ಮುಂಚೆ ನಮಗೆ ಓದಕ್ಕೆ ಬಿಡ್ತಿರ್ಲಿಲ್ಲ, ಬರೆಯಕ್ಕೆ ಬಿಡ್ತಿರ್ಲಿಲ್ಲ, ನಾಲ್ಗೆ ಕಲಿಸ್ತಾ ಇದ್ರು, ಕಿವಿ ಕಾಸು ಸೀಸ ಹೋಯ್ತಾ ಇದ್ರು. ಈಗೇನಪ್ಪ, ಬಾಬಾ ಸಾಹೇಬ್ರದೆಲ್ಲ ಫ್ರೀ ಡೌನ್ಲೋಡ್ ಮಾಡ್ರ, ಎಷ್ಟು ಸಲ ಬೇಕಾದ್ರೆ ಹೋದ್ರೆ ಯಾರಿದ್ದಾರೆ ಕಿವಿ ಸೀಸಸ್ ಹೋಯೋರು. ಆದರೆ ನಾವು ಅದನ್ನು ಬಳಸ್ಕೊಳ್ತಾ ಇದ್ದೀವಿ. ಇದನ್ನು ನಾವು ನೆನಪಿಟ್ಕೊಂಡು ಬಾಬಾ ಸಾಹೇಬ್ರ ಎದುರಲ್ಲಿ ಇಷ್ಟು ಕುಣಿದಿದ್ದೀವಿ, ಇಷ್ಟು ವಿಜಯೋತ್ಸವ ಆಚರಿಸ್ತಾ ಇದ್ದೀವಿ, ಇಷ್ಟೆಲ್ಲ ದೊಡ್ಡ ಮಾತಾಡ್ತಾ ಇದ್ದೀವಿ. ನಾವು ಮೊದಲು ಜರಡಿ ಹಿಡಿಬೇಕು. ಯಾರು ನಮ್ಮ ಹೆಗಲ ಮೇಲೆ ಕೈ ಹಾಕಿ ನಾವು ಅವ್ರು ಕೈ ಹಾಕಿದ್ದಾರೆ ಅಂತ ತಿಳ್ಕೊಂಡಿರ್ತೀವಿ, ಅವ್ರು ನಿಧಾನ ಕೈ ಸರಿಸಿ ಬಂದೂಕಿಟ್ಟು ನಮ್ಮ ಹೆಗಲ ಮೇಲೆ ಬಂದೂಕಿಂದಲೇ ನಮ್ಮ ಜನರಿಗೆ ಹೊಡಿತಾ ಇದ್ದಾರೆ. ನಮಗದು ಗೊತ್ತೇ ಆಗ್ತಾ ಇಲ್ಲ. ಇವರು ನಮ್ಮವರು ಮೈತ್ರಿ ಭಾವ ಅಂತ ಯಾರು ನಮ್ಮ ಬುಡ ತೋಡ್ತಿದಾರಲ್ಲ ಅವ್ರನ್ನ ಮೈತ್ರಿ ಭಾವದಲ್ಲಿ ಒಪ್ಕೊಂಡ್ರೆ ಒಂದು ದಿವಸ ಸರ್ವನಾಶ ಆಗ್ತೀವಿ. ಸೊ ಇದನ್ನು ನಾವು ಮೈತ್ರಿ ಭಾವದ ಜೊತೆಗೆ ಇದನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥ ಅಗತ್ಯ ಇದೆ. ನನಗೆ ಇನ್ನೊಂದು ವಿಚಾರನ ಇಲ್ಲಿ ಹೇಳಬೇಕು. ಇದಕ್ಕೆ ಸಿದ್ದರಾಜು ಸರ್ ಮಾತಾಡುವಾಗ ಹೇಳಿದರು, ನೋಡಿ, ಭಾರತ ದೇಶ ಸ್ವತಂತ್ರವಾಗಿ 3/4 ಶತಮಾನ ಕಳೆದ್ರು ಈ ದೇಶದಲ್ಲಿ 16% ದಲಿತರು, ಒಬ್ಬ ದಲಿತರಿಗೆ ಇನ್ನೂ ಪ್ರೈಮ್ ಮಿನಿಸ್ಟರ್ ಆಗೋಕ್ಕೆ ಯಾಕಾಗಿಲ್ಲ? 16% ಅಂದರೆ ನಿರ್ಣಾಯಕ ಮತ ಅಲ್ವಾ? ಆದರೂ ಯಾಕೆ ಅದಕ್ಕಾಗ್ತದೆ? ಕರ್ನಾಟಕಕ್ಕೆ ಯಾಕೆ ಒಬ್ಬ ದಲಿತ ಚೀಫ್ ಮಿನಿಸ್ಟರ್ ಇನ್ನೂ ಬರೋಕ್ಕಾಗ್ತಾ ಇಲ್ಲ? ಕರ್ನಾಟಕಕ್ಕೆ ಯಾಕೆ ಅಲ್ಲಕ್ಕ 49% ಮತದಾರಿಣಿಯರಿದ್ದೀವಿ ನಾವು. ಒಬ್ಬ ಮಹಿಳೆ ಚೀಫ್ ಮಿನಿಸ್ಟರ್ ಆಗೋಕ್ಕಾಗಿದೆಯಾ ಇದುವರೆಗೆ? ಒಬ್ಬ ದಲಿತ ಮಹಿಳೆ ಆಗೋಕ್ಕಾಗಿದೆಯಾ? ಒಬ್ಬ ದಲಿತ ವ್ಯಕ್ತಿ ಆಗೋಕ್ಕಾಗಿದೆಯಾ? ಏನಾಗಿದೆ ನಮಗೆ ಹಂಗಾದರೆ? ವಿ ಆರ್ ಆರ್ ಸೋ ಎಜುಕೇಟೆಡ್, ವಿ ಆರ್ ಹೈಲಿ ಎಜುಕೇಟೆಡ್. ಮತ್ತು ಈ ದೇಶದ ಮೋಸ್ಟ್ ಕೇಡಿಗರಿದ್ದಾರಲ್ಲ ಅವರು ಮೋಸ್ಟ್ ಹೈಲಿ ಎಜುಕೇಟೆಡ್.
ಎಂಥ ಎಜುಕೇಷನನ್ನು ಕೊಡ್ತಾ ಇದ್ದೀವಿ ನಾವು. ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಇದ್ದಿದ್ರೆ ಇವಾಗ ನಿಜವಾಗಿ ಏನು ಹೇಳ್ತಿದ್ರೋ ಗೊತ್ತಿಲ್ಲ. ಅವರು ಎಜುಕೇಷನ್ ಓಹೋ ಎಜುಕೇಷನ್ ಕೊಟ್ಬಿಟ್ರೆ ನಮ್ಮ ಜನ ಎಲ್ಲ ಸುಧಾರಿಸ್ಬಿಡ್ತಾರೆ. ಎಂತ ಸುಧಾರಿಸಿದ್ವಿ ನಾವು? ನಮ್ಮ ಬುಡ ತೋಡೋರನ್ನ ಮೇಲೆ ಕೂರಿಸಿದ್ದೀವಿ. ಇವಾಗ ಈ ಎಚ್ಚರಿಕೆ ನಮಗಿಲ್ಲ ಅಂತಂದರೆ ನಾವು ಮಾಡಿರೋ ಡ್ಯಾನ್ಸಿಗೆ ಏನೂ ಅರ್ಥ ಇಲ್ಲ. ಮತ್ತು ಲಕ್ಷ್ಮಣ್ ಮತ್ತು ಸಂಗಡಿಗರು, ಸುಬ್ಬುವಲ್ಯಾರು ಅಥವಾ ಮತ್ತು ಉಳಿದವ್ರು ಮಾಡಿರೋ ಅವರ ಪ್ರಯತ್ನಗಳಿಗೆ ಯಾವ ಅರ್ಥನೂ ಇಲ್ಲ. ಹಾಗಾಗಿ ಈ ಜಾಗೃತಿಯನ್ನು ಮೂಡಿಸೋಕ್ಕೆ ಸಣ್ಣ ಹೋಬಳಿ ಲೆವೆಲಲ್ಲಿ, ಹಳ್ಳಿ ಲೆವೆಲಲ್ಲಿ, ಊರೂರು ಲೆವೆಲಲ್ಲಿ ಸಣ್ಣ ಆಪ್ತ ಸಭೆಗಳಾಗಬೇಕು. ಆ ಸಭೆಗೆ 5,000 ಜನ ಅಲ್ಲ, 50 ಜನ ಇರಬೇಕು. ಯಾಕೆಂದರೆ ಐ ಟು ಐ ಕಾಂಟ್ಯಾಕ್ಟ್ ಇದ್ದರೆ ಅಷ್ಟೇ ನಾನು ಹೇಳೋದು ನಿಂಗೆ ಅರ್ಥ ಆಗೋದು. ಇಲ್ಲಾಂದರೆ ಭಾಷಣ ಕೇಳೋದು, ಹೋಗ್ಬಿಡೋದು. ಸುಧೀರ್ ಕುಮಾರ್ ಏನೋ ಹೇಳ್ತಾರೆ, ಚಪ್ಪಾಳೆ ಹಾಕೋದು, ಹೋಗ್ಬಿಡೋದು. ನಾಳೆ ಬೆಳಗ್ಗೆ ಹೋಗಿ ಯಾರಿಗೆ ಗೊತ್ತಿದೋ ಅವರಿಗೆ ಓಟ್ ಹಾಕೋದು. ಏನು ಲಾಭ? ಐ ಟು ಐ ಕಾಂಟ್ಯಾಕ್ಟ್ ಬರೋಂಗೆ ಹಳ್ಳಿಯಲ್ಲಿ ಜಾಗೃತಿ ಕೆಲಸವನ್ನು ನಾವು ಕೋರೆಗಾವಿನ ಹೆಸರಲ್ಲಿ ಮಾಡುವ ಅಗತ್ಯ ತುಂಬ ಇದೆ. ಲಾಸ್ಟ್ ನಂಗೆ ಅನಿಸಿತ್ತು, ನಾವು ಬುದ್ಧ ಅಂತ ಹೇಳ್ತಾ 150 ಜನ 22 ಜನ ಹುತಾತ್ಮರು ಒಂದು ಕೊಲ್ಲದಲ್ವ ಯುದ್ಧ ಅಂದರೆ. ಈ ಕೊಲ್ಲುವುದನ್ನು, ಯುದ್ಧವನ್ನು ನಾವು ಹೆಂಗೆ ಎತ್ತಿ ಹಿಡಿಯೋದು? ಸಿದ್ಧನಾಥ ಹಿಡ್ಕೊಂಡಿರುವ ಆ ದೊಡ್ಡ ಲಾಂಗ್ ಅದನ್ನು ನೋಡಿದ್ರೆ ನಂಗೆ ಒಂಥರ, ಯಾಕೆಂದರೆ ನನಗೆ ಕೆಲವು ಹೀರೋಗಳಿದ್ದಾರೆ, ಅವರೆಂಥ ಹೀರೋಗಳು, ಸುಳ್ಳು ಹೀರೋಗಳು. ಎಲ್ಲ ಹೆಂಡತಿ ನೋಡಿದ್ರು ಜೈಲಿಗೆ ಹೋಗಿ ಈ ಹುಡುಗರಿಗೆಲ್ಲ ಬುದ್ಧಿಲ್ಲ ಅಂತ ಅವ್ನು ಹೀರೋನ ಮತ್ತೆ ಕರಡಿ ಬಂದೆಲ್ಲ ಹಾಕತ್ತಾರೆ ಅಷ್ಟೇ. ಅವನು ಯಾವ ಹೀರೋ ಅವನೇನು ಹೀರೋ ಅಲ್ಲ. ನಿಜವಾದ ಹೀರೋ ಅಂತಂದರೆ ಇಲ್ಲಿದಾರಲ್ಲ ಬಾಬಾ ಸಾಹೇಬರು, ಇದಕ್ಕೆಲ್ಲ ಓಡಾಡೋರು. ನೀವುಗಳೆಲ್ಲ ಇಲ್ಲಿ ಕುಣಿದು ಗಿಳಿದು ಇಷ್ಟೆಲ್ಲ ಮಾಡಿದಿರಲ್ಲ ಹೀರೋ. ಸಕಲೇಶ್ಪುರ, ಚಿಕ್ಕಮಂಗ್ಳೂರಿನ ಥ್ರೆಟ್ ಮಧ್ಯೆನೂ ನೀವು ಇದನ್ನು ಮಾಡ್ತಿದ್ದೀರಲ್ಲ, ನೀವು ಹೀರೋಗಳು. ನಿಮ್ಮ ಫೋಟೋ ಹಾಕಬೇಕು ನೀವು. ಸೊ ಅಂತ ಲಾಂಗ್ ಹಿಡ್ಕೊಳ್ಳೋ ಹೀರೋನನ್ನು ನೋಡ್ಬಿಟ್ಟು ನನಗೆ ಸಿದ್ಧನಾಥ, ನೀವು ಈ ಫೋಟೋನ ಇದರಲ್ಲಿ ಹಾಕೋದು ಹೆಂಗೆ ಅಂತ ನೀವು ಮುಂದಿನ ಸಲದಿಂದ ಸ್ವಲ್ಪ ಬಂತೇಲಿ ಜೊತೆಗೆ ಯೋಚನೆ ಮಾಡಬೇಕು. ಯಾಕೆಂದರೆ ಸಿದ್ಧನಾಥ ವೀರನೇ, ಅಂದರೆ ಅವರೆಲ್ಲ ಹಿಡಿದಿದ್ರು. ಬಟ್ ಇದೆಂತ ಇದು ಲಾಂಗ್ ಅಂದರೆ ಆ ಥರ ಲಾಂಗ್ ಇದೆ. ಅವಾಗ ಇಂಥದ್ದೆಲ್ಲ ಇಷ್ಟೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನನಗನ್ಸೋದು ನಾವು ಬುದ್ಧನನ್ನು, ಬೌದ್ಧವನ್ನು, ಬುದ್ಧ ಮಾರ್ಗವನ್ನು ಇಷ್ಟು ಅನುಸರಿಸೋರಾಗಿ ಹೆಂಗೆ ನಾವು ಕೋರೆಗಾಂವ್ ಕದನದ ಬಗ್ಗೆ ಮಾತಾಡೋದು? ನಿಮಗೆ ನಿಜ ಹೇಳ್ತೀನಿ, ಇದುವರೆಗೆ ನಾನು ಕೋರೆಗಾಂವ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಜನವರಿ 1ನೇ ತಾರೀಕು ಕರೆದ್ರೆ ಏನೋ ನೆಪ ಹೇಳಿ ತಪ್ಪಿಸ್ಕೊತಾ ಇದ್ದೆ. ಏಕೆಂದರೆ ನನ್ನ ಒಳಗಡೆ ನನಗೆ ಕ್ಲಾರಿಟಿ ಬೇಕಲ್ಲ, ಸುಮ್ಮನೆ ಮಾತಾಡಬೇಕಲ್ಲ. ಸೊ ಈಗ ಬರೋ ತನಕನೂ ನನಗೆ ತುಂಬ ಗೊಂದಲ ಇದೆ. ಈಗ ಮಾತಾಡುವಾಗಲೂ ಗೊಂದಲ ಪೂರ್ತಿ ಹೋಗಿದೆ ಅಂತ ನಾನೇನು ಹೇಳ್ತೇನೆ. ನನಗೆ ನಾನು ಮೊನ್ನೆ ಬರೋಕ್ಕೆ ಮುಂಚೆ ಒಂದು ಓದಿದೆ. ಅದು ಯಾವುದಪ್ಪ ಅಂದರೆ ಮಿಲಿಂದ ರಶ್ಮಿ. ನಿಯಾಂಡರ್ ಅಂತ ಒಬ್ಬ ಗ್ರೀಕ್ ರಾಜ, ಅವನನ್ನ ಮಿಲಿಂದ ಅಂತ ಬರೆದಿದ್ದಾರೆ. ಅವನು ನಾಗಸೇನ ಅನ್ನುವ ಭಿಕ್ಕುವಿಗೆ ಕೇಳ್ತಾನೆ, ನೋಡು ನಾನು ಒಂದು ದೇಶದ ರಾಜ, ಒಂದು ದೊಡ್ಡದ ಸೈನ್ಯವನ್ನು ಅದನ್ನು ಆದೇಶ ಕೊಡುವಂಥ ಸ್ಥಾನದಲ್ಲಿರುವಂಥ ಬುದ್ಧ ಅಹಿಂಸೆಯನ್ನು ಹೇಳ್ತಾನೆ ಮತ್ತು ಯಾರಿಗೂ ಹಿಂಸೆ ಕೊಡಬಾರ್ದು ಅಂತ ಹೇಳ್ತಾನಲ್ಲ. ನಾನು ನನ್ನ ಸೈನ್ಯವನ್ನು ಹೇಗೆ ಮುನ್ನಡೆಸ್ತೀನಿ? ಆವಾಗ ಭಿಕ್ಕು ನಾಗಸೇನ ಹೇಳ್ತಾನೆ, ನೀನು ಕೊಲ್ಲುವುದರ ಹಿಂದಿನ ಇಂಟೆನ್ಷನ್, ಸಂಕಲ್ಪ ತುಂಬ ಮುಖ್ಯವಾಗಿದ್ದು. ನೀನು ಯಾಕಕ್ಕೆ ಕೊಲ್ತಿದೆಯಾ? ಈ ಇಡೀ ಲೋಕದಲ್ಲಿ ಕೇಡು ಸಿಕ್ಕಾಪಟ್ಟೆ ಇದೆ, ಆದರೆ ಒಳಿತು ಇಷ್ಟೇ ಇದೆ. ಆ ಒಳಿತಿನ ರಕ್ಷಣೆಗಾಗಿ ನೀನು ನಿನಗೆ ಲಭ್ಯ ಇರುವ ಎಲ್ಲ ದಾರಿಗಳನ್ನು ಮೊದಲು ಶೋಧನೆ ಮಾಡಬೇಕು. ಎಲ್ಲ ದಾರಿಗಳನ್ನು ನೋಡಿದ ನಂತರ ಯಾವುದಕ್ಕೂ ಆಗಿಲ್ಲ ಅಂದರೆ ಒಳಿತಿನ ರಕ್ಷಣೆಗಾಗಿ ನೀನು ಹಿಂಸೆಗೆ ಅನುವಾಗಬೇಕೇ ಹೊರತು ಅದು ನಿನ್ನ ಮೊದಲ ಆಯ್ಕೆ ಆಗಬಾರ್ದು. ಇಲ್ಲಿ ನೀವು ಪದೇ ಈ ಮಾತು ಕೇಳಿರ್ಬೋದು, ವಿಲ್ ಟು ಕಿಲ್, ನೀಡ್ ಟು ಕಿಲ್ ಆ್ಯಂಡ್ ಕಿಲ್ ಟು ಕಿಲ್. ಕಿಲ್ ಟು ಕಿಲ್ ಈಗಿದಾರಲ್ಲ ಗುಜರಾತಲ್ಲೆಲ್ಲ ಆಯ್ತಲ್ಲ, ಅದು ಕಿಲ್ ಟು ಕಿಲ್. ಅವ್ರನ್ನ ಹುಡುಕಿ ಕೊಂದಿರೋದು ಹಿಟ್ಲರ್ನ ಸಂತಾನದವರೆಲ್ಲ ಇದ್ದಾರಲ್ಲ ಇವಾಗ, ಅವರೆಲ್ಲ ಹುಡುಕಿದ್ದೆ ಕಿಲ್ ಟು ಕಿಲ್. ಎರಡನೇದು ನೀಡ್ ಟು ಕಿಲ್. ಈಗ ಒಬ್ಬ ಗಲ್ಲುಗೊಬ್ಬ ಏರ್ಸೋನಿಗೆ ಏನಾದರೂ ಶಿಕ್ಷೆ ಕೊಡಬೇಕು ಅವನಿಗೆ, ಅವನು ಒಬ್ಬ ಸರ್ಕಾರಿ ನೌಕರ, ಅದು ಈ ನೀಡ್ ಟು ಕಿಲ್. ಅದು ಅವನು ಕೊಲ್ತಿರೋದಲ್ಲ, ಅವನ ನೌಕರಿ ಅವನು ಪಾಲಿಸ್ತಾ ಇದ್ದಾನೆ ಅಷ್ಟೇ. ಮತ್ತೊಂದು ವಿಲ್ ಟು ಕಿಲ್. ನನಗೆ ವಿಲ್ ಇದೆಯಾ ಅಂದರೆ ಕೊಲ್ಲಲೇಬೇಕನ್ನುವ ಸಂಕಲ್ಪ ಇದೆಯಾ ನನಗೆ, ನನ್ನ ಯಾವುದಕ್ಕೆ ಆ ಸಂಕಲ್ಪ ಇದೆ ಅದನ್ನು ನಾವು ಯೋಚಿಸ್ಕೊಳ್ಬೇಕು. ಬುದ್ಧ ನಮಗೆ ಉಳಿದ ಧರ್ಮ ಪ್ರವರ್ತಕರ ತನಕ ನೀನು ಹಿಂಗೆ ಮಾಡು, ಹಂಗೆ ಮಾಡಿದ್ರೆ ಏನು ಪರವಾಗಿಲ್ಲ ಅಂತ ಹೇಳಲಿಲ್ಲ. ನೀನು ಅವಲೋಕಿಸು, ವಿಶ್ಲೇಷಿಸು, ಲೋಕಹಿತ ಮತ್ತು ಒಳಿತಿಗೆ ಪೂರಕವಾಗಿದೆ ಎನಿಸಿದರೆ ಅನುಸರಿಸು ಅಂತ ತನ್ನ ಕಲಮಸೂತ್ರದಲ್ಲಿ ಹೇಳ್ತಾನೆ. ನಾವು ಸಹ ಹಿಂಸೆಯನ್ನು, ಯುದ್ಧವನ್ನು ಮೊದಲ ಆಯ್ಕೆ ಮಾಡ್ಕೊಳ್ಳೋದು ಬೇಡ. ನಮ್ಮ ಕಣ್ಣೆದುರುಗಡೆ 10,000 ಪ್ಯಾಲೆಸ್ಟೀನಿನ ಮಕ್ಕಳಿದ್ದಾರೆ, ನಮ್ಮ ಕಣ್ಣೆದುರುಗಡೆ ಉಕ್ರೇನಿನ ಹೆಣ್ಮಕ್ಳಿದ್ದಾರೆ, ಇಸ್ರೇಲಿನ ಹೆಣ್ಮಕ್ಳಿದ್ದಾರೆ, ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲ ಕಡೆಗಳಲ್ಲಿ ಆ ಥರ ಹಿಂಸೆ ಇದೆ. ಇವತ್ತು ಇಡೀ ಪ್ರಪಂಚದಲ್ಲಿ 13,000 ವಾರ್ ಹೆಡ್ಸ್ ಇದೆ, ನ್ಯೂಕ್ಲಿಯರ್ ವಾರ್ ಹೆಡ್ಸ್.
ಆ 13,000 ವಾರ್ ಹೆಡ್ಸ್ ಅಲ್ಲಿ 90% ಇಬ್ಬರು ತಲೆಕೆಟ್ಟಿರೋರ ಕೈಲಿ ಸಿಕ್ಕೊಂಡಿದೆ. ಯಾರು ತಲೆಕೆಟ್ಟಿರೋರು ಅಂದರೆ ನಾವೇ ದೊಡ್ಡಣ್ಣ ಅಂತ ಮೆರೀತಿದಾರಲ್ಲ 2 ದೇಶಗಳು, ಅವ್ರ ಹತ್ರ 90% ವಾರ್ ಹೆಡ್ಸ್ ಇದೆ. ಅವ್ರಿಗೆ ಕೆಟ್ಟಿರೋದಲ್ಲಿ ಇನ್ನೊಂದು ಚೂರು ಕೆಟ್ಟತಲ್ಲ ಅಂದರೆ ಅವು ಸಮೂಹ ನಾಶಕ, ಸಿದ್ಧನಾಥ ಇವ್ರದ್ದೆಲ್ಲ ಇತ್ತಲ್ಲ ಅವೆಲ್ಲ ಚೂರಿ. ಮತ್ತು ನೀವು ಮುಂಚಿನ ವಾರ್ ಮ್ಯೂಸಿಯಂಗೆಲ್ಲ ಹೋದರೆ ಹಳೆ ಇದು ಏನಪ್ಪ ಶಸ್ತ್ರಾಸ್ತ್ರಗಳು ಹೆಂಗಿರ್ತಿದ್ವು ಗೊತ್ತಾ, ಆ ಚೂರಿ ಒಳಗೆ ಒಂದು ಕಡ್ಗೋಲ್ ಥರ ಹಿಂಗೆ ಮಾಡೋದು, ಅಥವಾ ಅದು ಟ್ವಿಸ್ಟ್ ಆಗಿರೋ ಚೂರಿ ಅಂಥದ್ರಲ್ಲಿ ಕೊಲ್ಲೋರು. ಈಗ ಹಂಗಲ್ಲ, ಒಂದು ಪರಮಾಣು ಬಾಂಬ್ ಬಿತ್ತಲ್ಲ ಅಂದರೆ ನಾವು ಎಲ್ಲರೂ ಸಕಲೇಶ್ಪುರ, ಚಿಕ್ಕಮಗಳೂರು, BJP ಕ್ಷೇತ್ರ, ಕಾಂಗ್ರೆಸ್ ಕ್ಷೇತ್ರ ಎಂಥದೂ ಇಲ್ಲ, ಎಲ್ಲರೂ ಸರ್ವನಾಶ ಅಂತ ತಲೆಕೆಟ್ಟವರು ಇಬ್ಬರಿದ್ದಾರೆ. ಆ ತಲೆಕೆಟ್ಟವರು ನಾಸಿರೋದು ಯಾರು? ಪ್ರಜಾಪ್ರಭುತ್ವದ ಹೆಸರಲ್ಲಿ ಆ ದೇಶದ ಪ್ರಜೆಗಳಿಗೆ. ನಾವಂತ ತಲೆಕೆಟ್ಟವ್ರನ್ನೆಲ್ಲ ಆಯ್ಕೆ ಮಾಡೋದು ಬೇಡ. ನಾವು ಯಂಗ್ಸ್ಟರ್ಸಿಗೆ ಜಾಗ ಕೊಡೋಣ, ಆ ಯಂಗ್ಸ್ಟರ್ಸಿಗೆ ಒಳ್ಳೊಳ್ಳೆ ಭಾಷೆ ಹೇಳ್ಕೊಡೋಣ, ಒಳ್ಳೊಳ್ಳೆ ವಿಚಾರಗಳನ್ನು ಹೇಳ್ಕೊಡೋಣ, ನಮ್ಮ ಮಕ್ಕಳನ್ನ ಚೆನ್ನಾಗಿ ತಯಾರು ಮಾಡೋಣ. ಹಾಗಾಗಿ ಈ ನಾಂಗು ಮುಚ್ಚು ಇವನ್ನೆಲ್ಲ ಬಿಟ್ಟು ಈ ವಿಜಯೋತ್ಸವ ಮಾಡೋಕ್ಕಾಗತ್ತಾ ಅಂತ ಸಕಲೇಶ್ಪುರದ ಮಹಾಜನತೆ ಯೋಚನೆ ಮಾಡಬೇಕು. ಮತ್ತು ಇನ್ನೊಂದು ವಿನಂತಿ, ನಿಮ್ಮ ಸಮಿತಿಯಲ್ಲಿ ಹೂವು ಅನ್ನೋ ಹೆಣ್ಮಕ್ಳನ್ನ ಕ್ಯಾಟೆ ತೆಗೆಯೋ ಹೆಣ್ಮಕ್ಳನ್ನ ಸೇರಿಸಬೇಕು. ಮತ್ತು ವೇದಿಕೆ ಮೇಲೂ ಸಹ ಹೆಣ್ಮಕ್ಳು ಇರಬೇಕು. ಇದು ನಾವು ಬಾಬಾ ಸಾಹೇಬರಿಗೆ ಕೊಡುವಂತಹ ಅಮೂಲ್ಯ ಗೌರವ. ಯಾಕೆಂದರೆ ಡಿಪ್ರೆಸ್ ಕ್ಲಾಸ್ ವಿಮೆನ್ಸ್ ಅಸೋಸಿಯೇಷನ್ ಶುರು ಮಾಡಿದ್ದು ಬಾಬಾ ಸಾಹೇಬ್. ಅವರು ಡಿಪ್ರೆಸ್ ಕ್ಲಾಸ್ ಇದರಲ್ಲಿ 10,000 ಜನ ಇದ್ದರೆ ಮಹಾಡ ಹೋರಾಟದಲ್ಲಿ 3,000 ಹೆಣ್ಮಕ್ಳು ಇರ್ತಾರೆ ಗೊತ್ತಾ. ಬಾಬಾ ಸಾಹೇಬರು ಬರ್ರಮ್ಮ ಅಂತ ಒಂದು ಕರೆ ಕೊಟ್ಟರೆ ಎಲ್ಲ ಟಮಟಮ ಬಂದ್ಬಿಟ್ಟಿರೋರು. ಮನೆ ಕೆಲಸ ಎಲ್ಲ ಬಿಟ್ಟು ಎಷ್ಟು ಜನ ದಿಕ್ಕುಣಿಯರಾಗಿದ್ದಾರೆ. ನೀವು ಊರ್ಮಿಳಾ ಪವಾರ್ ಮತ್ತು ಮೀನಾಕ್ಷಿ ಮೂನವರು ವಿ ಆಲ್ಸೋ ಮೇಡ್ ಹಿಸ್ಟ್ರಿ ಅಂತ ಬಾಬಾ ಸಾಹೇಬರ ಜೊತೆಗೆ ಇದ್ದಂತಹ ಹೆಣ್ಮಕ್ಳ ಮನೆಗೆ ಹೋಗಿ ಒಂದು ಪುಸ್ತಕನ ಬರೆದಿದ್ದಾರೆ. ಅದನ್ನು ಕನ್ನಡ ಅನುವಾದ ಇದೆ, ಅದನ್ನು ನೀವು ನೋಡಬೇಕು. ಅದರಲ್ಲಿ ಎಷ್ಟು ಬಾಬಾ ಸಾಹೇಬರ ಕರೆಗೆ ಆ ಥರ ಬಂದಿದ್ದಾರೆ. ಯಾಕೆ ನಮ್ಮ ಹೆಣ್ಮಕ್ಳು ಗೊತ್ತಾ ಇಲ್ಲ? ನೀವು ಹೋಗಿ ಡ್ಯಾನ್ಸ್ ಮಾಡಿ ಬೀದಿಯಲ್ಲಿ ಏನಿವಾಗ ಸೊ ವಾಟ್ ಏನಿಲ್ಲ ಅಂತ ಹೇಳೋದು ಕಲ್ತ್ಕೋಬೇಕು ಹೆಣ್ಮಕ್ಳು. ಆಮೇಲೆ ಇನ್ನೂ ಬಂದು ನೀವು ಮಾತಾಡಿ, ಪುಸ್ತಕನ ಓದಬೇಕು, ನಾವು ಓದಬೇಕು ಮತ್ತು ಬೌದ್ಧಿಕವಾಗಿ ಬೆಳಿಬೇಕು ಮತ್ತು ಚರ್ಚೆ ಮಾಡಬೇಕು. ನಮ್ಮ ಎಲ್ಲ ಹೊರಗಿನ ಅಲಂಕಾರ ಅದೆಲ್ಲದರ ಆಚೆಗೆ ನಮಗೆ ನಿಜವಾಗಿ ಬೆಳಿಬೇಕಾಗಿರೋದು ನಮ್ಮ ಬೌದ್ಧಿಕತೆ. ಅದ್ರ ಬಗ್ಗೆ ನಾವೆಲ್ಲ ಗಮನ ಹರಿಸ್ತೀವಿ ಅಂತ ಹೇಳ್ತಾ ಬಹುಶಃ ಸ್ವಲ್ಪ ದೀರ್ಘವಾಗಿ ಮಾತಾಡಿದೆ ಅಂತ ಅನಿಸುತ್ತೆ. ಸುಧೀರ್, ನಿಮ್ಮನ್ನು ಕೂರಿಸಿ ನಾನು ಮಾತಾಡಿದ್ದೀನಿ. ನಿಮ್ಮೂರಿಗಿಂತ ನಮ್ಮೂರು ದೂರ, ಅದಕ್ಕೆ ನಾನು ಫಸ್ಟ್ ಮಾತಾಡಿದೆ. ಸೊ ಎಲ್ಲರಿಗೂ ಲವ್ ಯು. गाँव के लिए